ಇಷ್ಟಾಯ್ತು. ಇವತ್ತು 530 ಹಳ್ಳಿಗಳಲ್ಲಿ ಕುಡಿಯೋ ನೀರನ್ನು ಕುಡಿತಾ ಇದ್ದೇವೆ. ಯಾರು ಕೊಟ್ಟರು ಸ್ವಾಮಿ? ಬೆಳಗಾವಿನ ಅಧಿವೇಶನದಲ್ಲಿ ಕಣ್ಣೀರು ಹಾಕಿ ಆಸ್ಪತ್ರೆಯಲ್ಲಿ ಮನಗಿದ್ದೆ. ಅಂದಿನ ಮುಖ್ಯಮಂತ್ರಿಗಳಾದ ಸಿದ್ದರಾಮಣ್ಣವರು ಆಸ್ಪತ್ರೆಗೆ ಬಂದ್ರು. ಹೆದರಬೇಡ, ನಾನಿದ್ದೇನೆ, ಮಂಜೂರಾತಿಯನ್ನು ಕೊಡ್ತೇನೆ ಅಂತೇಳಿ ವಾಪಸ್ ಕರ್ಕೊಂಡ್ಬಂದು 350 ಕೋಟಿ ಹಣ ಕೊಟ್ರಲ್ಲ, ಇವರು ಸಿದ್ದರಾಮಣ್ಣರಲ್ವಾ? ಕೊಡ್ಲಿಲ್ವೇನ್ರಿ? ಇವತ್ತು ನೀರು ಕುಡಿತಾ ಇದೀವಿ. ಅರಸೀಕೆರೆ ತಾಲೂಕಿನ ಜನ ನೀರು ಕುಡಿತಾ ಇದೀವಿ. ಫ್ಲೋರೈಡ್ ನೀರನ್ನು ಕುಡಿದು ತುತ್ತಾಗಿದ್ದು. ಇವತ್ತು ಯಾರೋ ಒಬ್ರು ನೆನ್ನೆ ಮೊನ್ನೆ ಅಂತ ಸಭೆ ಮಾಡಿ ಹೇಳ್ತಿದ್ರಂತೆ, ಸೆಂಟ್ರಲ್ದು. ಇದು ಯಾವ ಸೆಂಟ್ರಲ್ ರೀ? ಇದು ಸ್ವಂತ ಸಿದ್ದರಾಮಣ್ಣನ ಸರ್ಕಾರದಿಂದ ಕೊಟ್ಟಂತ ಹಣ. ಇದು ಯಾವ ಸೆಂಟ್ರಲ್ಲೂ ಅಲ್ಲ. ಈಗ ಬಂದಿರತಕ್ಕಂಥ ಮನೆ ಮನೆಗೆ ನಲ್ಲಿ ಅವತ್ತು ಸಿದ್ದರಾಮಣ್ಣ ನೀರ್ನೇ ಕೊಡದೆ ಹೋಗಿದ್ರೆ ನಮ್ಗೆ ಯಾವ ನಲ್ಲಿ ಬತ್ತಿತ್ತು ಸ್ವಾಮಿ? ಮಹೇಶ್ ಹೆಬ್ಬಾರ್ ಕಾಟ್ಲಾ ಮೀನು ಕೃಷಿಯಲ್ಲಿ ಎಕರೆಗೆ 3 ಲಕ್ಷ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆಪ್ ಡೌನ್ಲೋಡ್ ಮಾಡಿ. ಯಾವ ನಲ್ಲೂ ಬತ್ತಿರಲ್ಲ ಸಿದ್ದರಾಮಣ್ಣ. ಅಷ್ಟು ನೀರು 530 ಹಳ್ಳಿಗೆ ನೀರು ಕೊಟ್ಟದ್ದರ ಫಲ ಇವತ್ತು ನಮಗೆ ಮನೆಗೆ ನಲ್ಲಿ ಬಂದಿದೆ. ಇದನ್ನ ಅರ್ಥ ಮಾಡ್ಕೋಬೇಕು. ಇವತ್ತು 5 ವರ್ಷಗಳ ಕಾಲ ಸುಮ್ಮನಿದ್ದು ಈಗೆಲ್ಲ ಯಾವುದೋ ಮಂಡಲ ಪಂಚಾಯತಿಲಿ ಬಂದು PDOಗಳನ್ನ ಹಿಡ್ಕೊಂಡು ಲೆಕ್ಕ ಕೇಳೋದಲ್ಲ. ಇದನ್ನು ನೀವು ಅರ್ಥ ಮಾಡ್ಕೋಬೇಕು ಅಂತಕ್ಕಂಥ ಮಾತನ್ನು ಸತ್ಯ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ.